ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಗಡಿ ಗ್ರಾಮವಾದ ನರಗಲು ಗ್ರಾಮದಲ್ಲಿ 3 ದಿನಗಳ ಕಾಲ ದೈವಿ ಕಾರ್ಯವನ್ನು ಏರ್ಪಾಡು ಮಾಡಲಾಗಿತ್ತು. ನರಗಲು ಗ್ರಾಮದ ಮಾರಮ್ಮ ದೇವಿಯ ನೂತನ ದೇವಾಲಯದ ವಿಗ್ರಹ ಮತ್ತು ಕಳಸ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಮಹೋತ್ಸವ ಹಾಗೂ ಅಭಯ ಆಂಜನೇಯ ಮತ್ತು ಬಸವಣ್ಣನ ಸ್ವಾಮಿಯ ನೂತನ ವಿಗ್ರಹವನ್ನು ಪುನರ್ ನಿರ್ಮಾಣ ಉದ್ಘಾಟನಾ ಕಾರ್ಯಕ್ರಮ ವಿಧಿವತ್ತಾಗಿ ನೆರವೇರಿಸಲಾಯಿತು. ದೇವರ ಕಾರ್ಯದ ಪ್ರಯುಕ್ತ ಗ್ರಾಮ ಸಿಂಗಾರಗೊಂಡು ಗ್ರಾಮಸ್ಥರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿ ಭಾಗವಹಿಸಿದ್ದರು ಹಾಗೂ ರಮೇಶ್ ಸ್ವಾಮಿ ಅವರನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ನೂತನ ದೇವಾಲಯ ಉದ್ಘಾಟನೆ, ಕಳಸ ಪ್ರತಿಷ್ಠಾಪನೆ ಪ್ರಯುಕ್ತ ಗಣಪತಿ ಸ್ವಾಮಿ ಪೂಜೆ, ಹೋಮ ಹವನ, ಕಳಸ ಪ್ರತಿಷ್ಠಾಪನೆ, ನೂತನ ವಿಗ್ರಹ ಪ್ರತಿಷ್ಠಾಪನೆ, ಅಭಿಷೇಕ ಮತ್ತು ಮಾರಮ್ಮ ದೇವಿಗೆ ಅಲಂಕಾರದ ಮೂಲಕ ನೂತನ ದೇವಾಲಯದಲ್ಲಿ ವಿಧಿವತ್ತಾಗಿ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಅವರಿಂದ ಇದ್ರೆ ಈ ರೀತಿ ಇಷ್ಟು ಚೆನ್ನಾಗಿ ಈ ದೇವಾಲಯ ಈ ಕ್ವಾಲಿಟಿನಲ್ಲಿ ಆಗ್ತಾ ಇರಲಿಲ್ಲ. ಖಂಡಿತ ಯಾರ ಕೈಲೂ ಮಾಡಕ್ಕಾಗ್ತಿರ್ಲಿಲ್ಲ. ಏನೋ ಒಂದು ಅದ್ಭುತ ಶಕ್ತಿ ಭಗವಂತ ಇವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ. ಭಗವಂತನ ಆಶೀರ್ವಾದ ಇದೆ. ಅದರಿಂದ ಇವರು ಇಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯ ಆಗಿದೆ. ಇದು ಇವ್ರಿಗೆ ದೇವರು ಒಳ್ಳೇದು ಮಾಡಿ ಆತ್ಮಶಕ್ತಿಯನ್ನು ತುಂಬಿ ಇನ್ನೂ ಶಕ್ತಿ ಕೊಡಲಿ, ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನ ನಾನು ಪ್ರಾರ್ಥಿಸ್ತೇನೆ. ಇವ್ರಿಗೆ ಈಗ ಈ ಮಾರಮ್ಮ, ಈ ಆಂಜನೇಯ ಸ್ವಾಮಿ ಇವರಿಗೆ ಆಶೀರ್ವಾದ ಮಾಡಲಿ, ಆತ್ಮಶಕ್ತಿ ಕೊಡಲಿ, ಒಳ್ಳೇದು ಮಾಡಲಿ ಅಂತೇಳಿ ದೇವರನ್ನ ಪ್ರಾರ್ಥಿಸ್ಕೊತೀನಿ. ಈ ದೇವರ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ರಾಮಚಂದ್ರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ನರಗಲು ಗ್ರಾಮದ ನೂತನ ದೇವಾಲಯ ವಿಗ್ರಹ ಮತ್ತು ದೇವರ ಕೆಲಸಕ್ಕೆ ಸಹಾಯ ಹಸ್ತ ಚಾಚಿದ ಗ್ರಾಮಸ್ಥರು, ಯುವಕರು, ಬೆಂಗಳೂರು ನಿವಾಸಿಗಳು ಹಾಗೂ ದಾನಿಗಳಿಗೆ ರಮೇಶ್ ಸ್ವಾಮಿ ಅವರ ಮುಂದಾಳತ್ವದಲ್ಲಿ ಸನ್ಮಾನ ನೆರವೇರಿಸಲಾಯಿತು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.